ಎಲ್ರಿಗೂ ನಮಸ್ತೆ. ಈ ವಿಡಿಯೋದಲ್ಲಿ NVHCP ಸ್ಕ್ರೀನಿಂಗ್ ಮಾಡೋಕ್ಕಿರ್ತಕ್ಕಂಥ ಪೇಷಂಟ್ನ ಈ ಪೋರ್ಟಲ್ಗೆ ಹೇಗೆ ಎನ್ರೋಲ್ ಮಾಡಬೇಕು ಅಂತ ವಿಚಾರನ ತಿಳಿಸ್ಕೊಡ್ತೀವಿ. ನೀವು NVHCP.MOVHW.gov.in/login ಅಂತ ನೀವು ಸರ್ಚಲ್ಲಿ ಹಾಕಿದ್ರೆ ಈ ರೀತಿ ವೆಬ್ ಪೇಜ್ ಓಪನ್ ಆಗುತ್ತೆ. ನಿಮ್ಮೆಲ್ಲ LTOಸ್ಗೂ ಯೂಸರ್ ID ಪಾಸ್ವರ್ಡನ್ನು ಆಯಾ PSCದು ನಾವು ಕಳಿಸ್ಕೊಟ್ಟಿದ್ವಿ. ಅದರಲ್ಲಿ ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಹಾಕ್ಬಿಟ್ಟು ನೀವು ಬೇಕಾದರೆ ಚೇಂಜ್ ಪಾಸ್ವರ್ಡನ್ನು ಮಾಡ್ಕೋಬೋದು. ಈಗ ಎಕ್ಸಾಂಪಲ್ಗೆ ಒಂದು ಯೂಸರ್ ನೇಮು ಮತ್ತು ಪಾಸ್ವರ್ಡನ್ನು ಹಾಕಿ ಲಾಗಿನ್ ಮಾಡ್ತಾಯಿದ್ವಿ. ಯೂಸರ್ ನೇಮ್ ಹಾಕಿದ್ವಿ, ಪಾಸ್ವರ್ಡ್ ಹಾಕಿದ್ವಿ, ಕೆಳಗಡೆ ಇರ್ತಕ್ಕಂಥ ಲೆಟರ್ಸ್ ಎಲ್ಲ ಹಾಕಿಬಿಟ್ಟು ಲಾಗಿನ್ ಮಾಡ್ತಾಯಿದ್ದೀನಿ. ಲಾಗಿನ್ ಆದ ತಕ್ಷಣವೇ ನಿಮಗೆ ವೆಬ್ ಪೇಜು ಮತ್ತು ಇಂಟರ್ಫೇಸು ಹೇಗೆ ಬರುತ್ತೆ ಎಲ್ಲ ವಿಚಾರನೂ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀವಿ. ಈಗ ಪಾಸ್ವರ್ಡ್ ಹಾಕಿ ಈ ರೀತಿ ಇಂಟರ್ಫೇಸು ನ್ಯಾಷನಲ್ ವೈರಲ್ ಹೆಪಟೈಟಿಸ್ ಕಂಟ್ರೋಲ್ ಪ್ರೋಗ್ರಾಮ್ ವೆಬ್ ಪೇಜ್ ಓಪನ್ ಆಗುತ್ತೆ. ಈ ವೆಬ್ ಪೇಜ್ ಓಪನ್ ಆದಾಗ ನೀವು ಹೋಮ್ ಪೇಜು, ರಿಪೋರ್ಟ್ಸು ಮತ್ತು ನೆಗೆಟಿವ್ ಪೇಷಂಟ್ಸು, ಮಾಸ್ಟರ್ಸು, ಡೌನ್ಲೋಡು ಆ್ಯಂಡ್ರಾಯ್ಡ್ ಆ್ಯಪ್ಸು ಮತ್ತು ಟ್ರೈನಿಂಗ್ ಸಪೋರ್ಟ್ಸ್ ಅಂತ ಇಷ್ಟು ಆಪ್ಷನ್ ಇದೆ. ಅದ್ರ ಕೆಳಗಡೆ ನಾವು ನೋಡ್ತಾ ಬಂದರೆ ಇಷ್ಟು ಐಕನ್ ಇದೆ. ಆ್ಯಡ್ ಪೇಷಂಟ್ಸು ಮತ್ತು ಸರ್ಚ್ ಪೇಷಂಟು, ರಿಪೋರ್ಟ್ಸು, ಅಪ್ಲೋಡ್ ನೆಗೆಟಿವ್ ಪೇಷಂಟ್ಸು ಮತ್ತು ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ಫಾರ್ HGR ಮತ್ತು ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ HWC ಅಂತಕ್ಕಂಥದ್ದು ಇದೆ. ಇದರಲ್ಲಿ ನೀವು ನ್ಯೂ ಪೇಷಂಟ್, ಆ್ಯಡ್ ನ್ಯೂ ಪೇಷಂಟ್ ಅಂತ ಕೊಟ್ಟರೆ ನಿಮಗೆ ಯಾವುದನ್ನು ಸ್ಕ್ರೀನ್ ಮಾಡಿರ್ತೀರೋ, ನಿಮ್ಮಲ್ಲಿ ನೆಗೆಟಿವ್ ರಿಪೋರ್ಟ್ ಬಂದಿರುತ್ತೆ, ಪಾಸಿಟಿವ್ ರಿಪೋರ್ಟ್ ಬಂದಿರುತ್ತೆ. ಹೊಸ್ದಾಗಿ ಮಾಡ್ತಾ ಇರ್ತಿದ್ರೆ ಆ್ಯಡ್ ನ್ಯೂ ಪೇಷಂಟ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ರಿಜಿಸ್ಟ್ರೇಷನ್ ಅಂತ ಕೇಳುತ್ತೆ. ಇಲ್ಲಿ ರಿಜಿಸ್ಟ್ರೇಷನ್ ಅಂತ ಕೇಳಿದಾಗ OPD ನಂಬರು ನೀವು ನಿಮ್ಮ ಪೇಷಂಟ್ ತೋರಿಸಿದಾಗ ಯಾವ ನಂಬರನ್ನು ಅಲ್ಲಿ ಎಂಟ್ರಿ ಆಗಿರುತ್ತೋ ಅಲ್ಲಿ ಶೀಟಲ್ಲಿ ಅದನ್ನು ಎಂಟ್ರಿ ಮಾಡಿ. ಇಲ್ಲಿ ಡೇಟ್ ಆಫ್ ರಿಜಿಸ್ಟ್ರೇಷನ್ ಪೇಷಂಟ್ ಅಂದರೆ ಅವರು OPD ಸ್ಲಿಪ್ ತೊಗೊಂಡಿರ್ತಾರೆ, ಆ ಡೇಟನ್ನು ಎಂಟ್ರಿ ಮಾಡಿ. ಆಧಾರ್ ಡೀಟೇಲ್ಸ್ ಇದ್ದರೆ ಆಧಾರ್ ಡೀಟೇಲ್ಸನ್ನು ಎಂಟ್ರಿ ಮಾಡಿ. ಟೋಟಲಿ ಪೇಷಂಟ್ ರಿಜಿಸ್ಟ್ರೇಷನ್ ಮಾಡ್ಯೂಲ್ ಏನನ್ನು ಸ್ಪೆಸಿಫಿಕ್ಕಾಗಿ ಕೇಳುತ್ತೋ ಈ ಸ್ಟಾರ್ ಮಾರ್ಕ್ ಅಂತಕ್ಕಂಥದ್ದು ರೆಡ್ ಮಾರ್ಕಲ್ಲಿ ನಿಮಗೆ ಕಾಣುತ್ತೆ, ಅದನ್ನೆಲ್ಲನೂ ನೀವು ಫುಲ್ ಮಾಡಬೇಕು. ಎಲ್ಲ ಅವ್ರ ಪೇಷಂಟ್ ಅಡ್ರೆಸ್ಸು, ಮೊಬೈಲ್ ನಂಬರು, ಮಸ್ಟ್ ಆ್ಯಂಡ್ ಶುಡ್ಡಾಗೆ ಏನಾಗಿದೆಯೋ ಅದನ್ನೆಲ್ಲ ಕ್ಲಿಕ್ ಮಾಡಿಬಿಟ್ಟು ಕ್ರಿಯೇಟ್ ಹ್ಯಾಡ್ ಲಿಂಕ್ ಆಬಾ ಅಂತಕ್ಕಂಥದ್ದು. ಆಬಾ ಲಿಂಕ್ ಆಗಿಲ್ಲ ಅಂದರೆ, ಲಿಂಕ್ ಆಗಿದ್ದರೆ ತೊಗೊಳ್ಳಿ, ಲಿಂಕ್ ಆಗಿಲ್ಲ ಅಂದರೆ ಕ್ರಿಯೇಟ್ ಮಾಡಿಬಿಟ್ಟು ಅವ್ರಿಗೆ OTP ಹೋಗುತ್ತೆ. ಆಧಾರ್ ನಂಬರನ್ನು ಎಂಟ್ರಿ ಮಾಡಿಬಿಟ್ಟು ಇದು ಮಾಡೋದು. ಮತ್ತು ರಿಸ್ಕ್ ಫ್ಯಾಕ್ಟರ್ಸು ಅವ್ರು ಯಾವುದು ರಿಸ್ಕ್ ಅಂದರೆ ಇದರಲ್ಲಿ ಇಷ್ಟು ರಿಸ್ಕ್ ಫ್ಯಾಕ್ಟರ್ಸನ್ನು ಐಡೆಂಟಿಫೈ ಮಾಡಿ ಕೊಟ್ಟಿದ್ದಾರೆ. ಇದರಲ್ಲಿ ಪೇಷಂಟು ಯಾವುದಕ್ಕೆ ಸಂಬಂಧಪಡ್ತಾರೋ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಈ ರೀತಿ ಟಿಕ್ ಮಾರ್ಕ್ ಮಾಡಿಬಿಟ್ಟು ನೀವು ನೆಕ್ಸ್ಟ್ ಪೇಜ್ ಸೇವ್ ಆ್ಯಂಡ್ ಇಲ್ಲಿ ಲಾಸ್ಟಲ್ಲಿ ಕೊಟ್ಟಿದ್ದಾರೆ ಸೇವ್ ಆ್ಯಂಡ್ ಗೋ ಟು ಸ್ಕ್ರೀನ್ ಅಂತಕ್ಕಂಥದ್ದು ಇದು ಆಪ್ಷನ್ ಇದೆ. ಸೇವ್ ಆ್ಯಂಡ್ ಆ್ಯಡ್ ನ್ಯೂ ಪೇಷಂಟ್ ಅಂತಕ್ಕಂಥದ್ದು ಇದೆ. ಇನ್ನೂ ಪೇಷಂಟ್ದು ನೆಗೆಟಿವ್ ಪಾಸಿಟಿವ್ ರಿಪೋರ್ಟ್ಸ್ ಎಂಟ್ರಿ ಮಾಡಿಲ್ವಲ್ಲ, ನಾವು ಇಲ್ಲಿ ಸೇವ್ ಆ್ಯಂಡ್ ಆ್ಯಡ್ ಟು ಸ್ಕ್ರೀನ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟು ನಿಮಗೆ ಸ್ಕ್ರೀನಿಂಗ್ ಅಂತ ಬರುತ್ತೆ. ಇಲ್ಲಿ ಸ್ಕ್ರೀನಿಂಗ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಪೇಷಂಟ್ಗೆ ಯಾವ ಸ್ಕ್ರೀನಿಂಗ್ ಮಾಡಿದ್ರ ಆ ಹೆಪಟೈಟಿಸ್ C-ನ B-ನ ಯಾವುದಂತ ನೀವು ಸೆಲೆಕ್ಟ್ ಮಾಡಿಬಿಟ್ಟು ಪೇಷಂಟು ಯಾವ ಟೆಸ್ಟ್ ಆಗಿದೆ ಇಲ್ಲಿ ಸರ್ಚ್ ಅಂತ ಕೊಟ್ಟರೆ, ಸೆಲೆಕ್ಟ್ ಮಾಡಿದ ಸರ್ಚ್ ಅಂತ ಕೊಟ್ಟರೆ ನಿಮಗೆ ಅದು ವೆಬ್ ಪೇಜ್ ಓಪನ್ ಆಗುತ್ತೆ. ವೆಬ್ ಪೇಜ್ ಓಪನ್ ಆದಮೇಲೆ ಎಲ್ಲ ಡೀಟೇಲ್ಸನ್ನು ಆ್ಯಡ್ ಮಾಡಿಬಿಟ್ಟು ನೆಗೆಟಿವ್ ಬಂದಿದೆಯೋ ಅಥವಾ ಪಾಸಿಟಿವ್ ಬಂದಿದೆಯೋ ಪೇಷಂಟ್ಸು ಎಂಟೈರ್ ಡೀಟೇಲ್ಸನ್ನು ಬೇಸಿಕ್ಕಾಗಿ ನೀವು ವೆಬ್ ಪೇಜನ್ನು ಲಾಗಿನ್ ಆಗಿ ಈ ರೀತಿಯಾಗಿ ಪೇಷಂಟ್ ಡೀಟೇಲ್ಸನ್ನು ಅಪ್ಲೋಡ್ ಮಾಡಬೇಕು ಅಂತ ಒಂದು ಸಣ್ಣ ಮಾಡಲನ್ನು ನಿಮಗೆ ಕಳಿಸ್ಕೊಡ್ತಾಯಿದ್ವಿ. ಏನಾದರೂ ಕ್ವೈರೀಸ್ ಇದ್ದರೆ ನೀವು ಕಾಲ್ ಮಾಡಿ ಕೇಳ್ಬೋದು. ಇದ್ರ ಬಗ್ಗೆ ನಾವು ಇನ್ಫಾರ್ಮೇಷನ್ ಕೊಡ್ತೀವಿ. ಥ್ಯಾಂಕ್ ಯು.